ಭಾರತೀಯರ ಹೃದಯಗಳು ಒಮ್ಮಿಂದೊಮ್ಮೆಲೆ ನಿಲ್ಲೋದಕ್ಕೆ ಕಾರಣ ಆದರೂ ಏನು? ನಿನ್ನೆ ನಡೆದಿರೋ ದಿಲೀಪ್ ರಾಜ್ರವರ ಸಾವನ್ನೇ ನೀವು ತಗೊಳ್ಳಿ. ಕೇವಲ 47 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ನಿಂದ ಅವರ ಸಾವು ಸಂಭವಿಸಿದೆ. ಮತ್ತೆ ನೋಡೋಕೆ ಇವರೆಲ್ಲ ಫಿಟ್ ಆಗೇ ಇರ್ತಾರೆ. ಮೋಹಿತ್ ಶರ್ಮಾ ಒಬ್ಬ ಮಾರ್ಷಲ್ ಆರ್ಟ್ ಚಾಂಪಿಯನ್. ಉಶು ಟೂರ್ನಮೆಂಟ್ನಲ್ಲಿ ಆಟ ಆಡಬೇಕಾದ್ರೆ ಕುಸಿದು ಬೀಳ್ತಾರೆ. ಅವರ ಏಜ್ ಜಸ್ಟ್ 21 ಇಯರ್ಸ್. ಲಾಸ್ಟ್ ಇಯರ್ ಒಬ್ರು ಯಂಗ್ CA ಅಚಾನಕ್ ಆಗಿ ಸಾಯ್ತಾರೆ. ಅವರ ಸಾವು ಇಡೀ ದೇಶವನ್ನ ಕೆಲಸ ಮತ್ತು ಜೀವನದ ಸಮತೋಲನದ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ. ಅವಳಿಗೆ 26 ವರ್ಷ ವಯಸ್ಸಾಗಿರುತ್ತೆ. 23 ವರ್ಷದ ಒಬ್ಳು ಹುಡುಗಿ ಇಂದೋರ್ನ ಒಂದು ಫಂಕ್ಷನ್ನಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕಾದ್ರೆ ಡ್ಯಾನ್ಸ್ ಮಾಡ್ತಾನೆ ಕುಸಿದು ಬೀಳ್ತಾಳೆ. ಅದು ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತೆ. ಸ್ವಲ್ಪ ವರ್ಷಗಳಿಂದ ಸೆಲೆಬ್ರಿಟೀಸ್ಗಳಿಗೂ ಈ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿರೋದನ್ನ ನೀವು ನೋಡ್ತಿದ್ದೀರಾ. ನಮ್ಮ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ಸರ್ನೇ ತಗೊಳ್ಳಿ. ಇನ್ನೂ ಆದರೂ ನಮಗೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಏನಾಗ್ತಿದೆ? ನಮ್ಮ ದೇಶದಲ್ಲಿ ಪ್ರತಿ ನಿಮಿಷಕ್ಕೆ 4 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆಯಂತೆ. ನಮಗೆಲ್ಲ ಒಂದು ದೊಡ್ಡ ದುರ್ಬಲತೆ ಇದೆ. ಆದ್ರಿಂದಲೇ ನಾವು ಹೆಲ್ತಿಯಾಗಿದ್ದೀವಿ ಅನ್ಸುತ್ತೆ, ಆದರೆ ನಾವು ಹೆಲ್ದಿಯಾಗಿರಲ್ಲ. ಫಾರಿನ್ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಈ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಹಾಗಾದ್ರೆ ಆ ದುರ್ಬಲತೆ ಏನು? ನಮ್ಮಲ್ಲಿರೋ ಸಮಸ್ಯೆ ಏನು? ಅದು ಬ್ರಿಟಿಷರ ಆಳ್ವಿಕೆಗೂ ಕೂಡ ಸಂಬಂಧಿಸಿದೆ. ಹೇಗೆ ಅಂತೀರಾ? ಅದನ್ನೇ ಈ ವಿಡಿಯೋಲಿ ನೋಡೋಣ. ನಿಮ್ಮನ್ನ ಹೆದರಿಸೋಕೆ ಹೇಳ್ತಿಲ್ಲ, ಒಂದಿಷ್ಟು ಸೊಲ್ಯೂಷನ್ಸ್ಗಳನ್ನು ಕೂಡ ನಾನು ಹೇಳ್ತೀನಿ. ಹಾರ್ಟ್ ಅಟ್ಯಾಕ್ಸ್ ಎಷ್ಟು ಕಾಮನ್ ಆಗಿದ್ದಾವೆ ಅಂದರೆ ಎವ್ರಿ ಡೇ ಒಂದಾದರೂ ಹಾರ್ಟ್ ಅಟ್ಯಾಕ್ ನ್ಯೂಸ್ನ ಕೇಳ್ತಿದ್ದೀವಿ. ಸಪೋಸ್ ಒಂದು ಫ್ಯಾಮಿಲಿಯ ಮೇನ್ ಪಿಲ್ಲರ್ ಅಥವಾ ಸಂಪಾದನೆ ಮಾಡೋರಿಗೆ ಹೀಗಾಗ್ಬಿಟ್ರೆ ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಸೊ ಆ ಕುಟುಂಬಕ್ಕೆ ಹೆಲ್ಪ್ ಮಾಡೋಕೆ ಒಂದು ವಿಷಯ ಇದೆ. ಏನಂದ್ರೆ ಎಲ್ಲರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ಅಂತ ನಾನು ಹೇಳ್ತೀನಿ. ಹಾರ್ಟ್ ರಿಲೇಟೆಡ್ ಡಿಸೀಸಸ್ಗಳು ಒಂದು ಕಾಕ್ಟೇಲ್ ಇದ್ದಂಗೆ. ಅಲ್ಲಿ 3 ಬೇರೆ ಬೇರೆ ರೀತಿಯ ಭಯಾನಕ ಕಾರಣ ಇದ್ದಾವೆ. ಮೊದಲನೇದು ಕರೋಶಿ. ಇದು ಜಪಾನೀಸ್ ವರ್ಡ್. ಇದರ ಅರ್ಥ ಹೆಚ್ಚು ವರ್ಕ್ ಪ್ರೆಷರ್ನಿಂದ ಸಾವು. ಪ್ರೆಷರ್ನಿಂದ ಕಾರ್ಟಿಸೋಲ್ ಹೆಚ್ಚಾಗುತ್ತೆ. ಕೊಬ್ಬು ಕಡಿಮೆ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಜಿಮ್ ಹೋದ್ರೂ ಕೂಡ ಎಷ್ಟೋ ಜನರ ಹೊಟ್ಟೆ ಫ್ಯಾಟ್ ಕಡಿಮೆ ಆಗಲ್ಲ. ಎರಡನೇ ಪದಾರ್ಥ ವೈಟ್ ಪಾಯ್ಸನ್ಸ್. ಸಕ್ಕರೆ, ಉಪ್ಪು ಮತ್ತು ಮೈದಾ. ದಿನಕ್ಕೆ 5 ಗ್ರಾಮ್ಗಿಂತ ಜಾಸ್ತಿ ಉಪ್ಪು ಹಾನಿಕಾರಕ. ಆದರೆ ಇಂಡಿಯನ್ಸ್ ಆವರೇಜ್ ಆಗಿ 11 ಗ್ರಾಮ್ ಉಪ್ಪು ತಿಂತಾರೆ. ದಿನಕ್ಕೆ 50 ಗ್ರಾಮ್ ಸಕ್ಕರೆ ಸಾಕು. ಆದರೆ ಜಸ್ಟ್ ಒಂದು ಸಾಫ್ಟ್ ಡ್ರಿಂಕ್ ಅಥವಾ ಕೋಕ್ ಕ್ಯಾನಲ್ಲಿ 39 ಗ್ರಾಮ್ ಶುಗರ್ ಇರುತ್ತೆ. ಹಿಡನ್ ಶುಗರ್ಸ್ ಯಾಕೆ ಡೇಂಜರಸ್? ಮತ್ತೆ ಮೈದಾ ನಮ್ಮ ಹೊಟ್ಟೆಲಿ ಗ್ಲೂ ಥರ ಅಂಟ್ಕೊಳ್ಳುತ್ತೆ. ಈ ಎಲ್ಲ ಲೈಫ್ ಸ್ಟೈಲ್ನ ಚಾಯ್ಸಸ್ನ ಬಿಲ್ಲನ್ನು ನಮ್ಮ ಹಾರ್ಟೇ ಕಟ್ಟಬೇಕಾಗತ್ತೆ. ಕಾರಣ, ನೋಡೋಕೆ ಫಿಟ್ ಕಾಣಿಸ್ತೀವಿ, ಆದರೆ ಅನ್ಫಿಟ್ ಆಗಿರ್ತೀವಿ. ನಮ್ಮ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಇದೆ. ಇದೇನೋ ಶಕ್ತಿ ಕೊಡುತ್ತೆ, ಆದರೆ ಪ್ರೋಟೀನ್ ಕ್ವಾಂಟಿಟಿ ತುಂಬ ಕಡಿಮೆ ಇದೆ. ಅದಕ್ಕೆ ಇಂಡಿಯನ್ಸ್ ಹೀಗೆ ಕಾಣ್ತೀವಿ. ಇದನ್ನು ಸ್ಕಿನ್ನಿ ಫ್ಯಾಟ್ ಅಂತಾರೆ. ಸಣ್ಣ ಅಥವಾ ನೋಡೋದಕ್ಕೆ ಸ್ಲಿಮ್ ಕಾಣಿಸಿದ್ರೆ ಫಿಟ್ ಅಂತ ಅಲ್ಲ ಫ್ರೆಂಡ್ಸ್. ಇದಕ್ಕೆ ಮೆಟಬಾಲಿಕ್ ಒಬೇಸ್ ಬಟ್ ನಾರ್ಮಲ್ ವೆಯ್ಟ್ ಅಂತ ಕರೀತಾರೆ. ಆದರೆ ಜಿಮ್ ಹೋಗ್ತಿರ್ತಾರೆ, ಫಿಟ್ ಇರ್ತಾರೆ, ಆದರೂ ಯಾಕೆ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ? ರೀಸನ್ ಅಥೆರೋಸ್ಕ್ಲೆರೋಸಿಸ್. ಅಂದರೆ ನಿಮ್ಮ ಆರ್ಟರೀಸಲ್ಲಿ ಸ್ಲೋ ಆಗಿ ಫ್ಲ್ಯಾಕ್ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಬ್ಲಡ್ ಫ್ಲೋಗೆ ತೊಂದರೆ ಆಗುತ್ತೆ. ಆದರೆ ಸಮಸ್ಯೆ ಏನಂದರೆ 70% ಬ್ಲ್ಯಾಕೇಜ್ ಆಗೋವರೆಗೆ ಯಾವುದೇ ಸಿಂಪ್ಟಮ್ಸ್ಗಳು ಗೊತ್ತಾಗಲ್ಲ. ಅದು ಯಾವಾಗ ಗಡ್ಡೆ ಆಗುತ್ತೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ನೀವು ನೋಡಿರ್ಬೋದು, ಕೆಲವು ಸೆಲೆಬ್ರಿಟೀಸ್ಗಳು ಜಿಮ್ ಮಾಡ್ತಾನೆ ಕೊನೆ ಉಸಿರು ಬಿಟ್ಟಿರ್ತಾರೆ. ಹೀಗೆ ಯಾಕಾಗುತ್ತೆ? ಯಾಕಂದರೆ ಅವರಿಗೆ ತಮ್ಮ ಹಾರ್ಟ್ನ ಸ್ಥಿತಿ ಬಗ್ಗೆ ಗೊತ್ತಿರಲ್ಲ. ಜಿಮ್ ವರ್ಕೌಟ್ ಮಾಡಬೇಕಾದ್ರೆ ಹೃದಯದ ವೇಗ ಹೆಚ್ಚಾಗಿ ಆರ್ಟರೀಸಲ್ಲಿ ಸಣ್ಣ ಹಾನಿ ಉಂಟಾಗುತ್ತೆ. ಮತ್ತು ಆ ಫ್ಲ್ಯಾಕ್ ಬ್ಲಡ್ ಫ್ಲೋನ ನಿಲ್ಲಿಸುತ್ತೆ. ಫಾರಿನರ್ಸ್ ಲೈಫ್ ಸ್ಟೈಲ್ ಇಂಡಿಯನ್ಸ್ ಲೈಫ್ ಸ್ಟೈಲ್ಗಿಂತ ಕೆಟ್ಟದಾಗಿದೆ. ಅಲ್ಲಿ ಒಬೇಸಿಟಿ ಮಹಾಮಾರಿಯಾಗಿದೆ. ಆದರೆ ಅಲ್ಲಿ ಇಂಡಿಯಾದಷ್ಟು ಹಾರ್ಟ್ ಪ್ರಾಬ್ಲಮ್ಸ್ಗಳು ಬರಲ್ಲ. WHO ಹೇಳೋ ಪ್ರಕಾರ ಅಲ್ಲಿ ಒಬೇಸಿಟಿ ಮತ್ತು ಹೈಪರ್ ಟೆನ್ಷನ್ ಪ್ರಮಾಣ ಹೆಚ್ಚು. ಆದರೂ ಇಂಡಿಯನ್ಸ್ಗೆ ಮೊದಲು ಹೃದಯಾಘಾತ ಬರುತ್ತೆ. ಅದರಲ್ಲೂ ಯೂತ್ಸ್ಗೆ ಹೆಚ್ಚು ಅಪಾಯ ಇದೆ. ಇದರ ಅರ್ಥ ಏನು? ಆನ್ಸರ್ ನಮ್ಮ ಜೆನೆಟಿಕ್ಸ್ ಅಥವಾ ಜೀನ್ಸ್.
ಬ್ರಿಟಿಷರು 200 ವರ್ಷ ನಮ್ಮ ಮೇಲೆ ಆಳ್ವಿಕೆ ಮಾಡಿದ್ರು. ಆ ಟೈಮಲ್ಲಿ ಇಂಡಿಯಾ ಹಸುವಿನ ವಿರುದ್ಧನೂ ಹೋರಾಡ್ತಾ ಇತ್ತು. ನಮಗೆ ಊಟ ಇರಲಿಲ್ಲ, ಉಪವಾಸದಿಂದ ಬಳಲ್ತಾ ಇದ್ರು. ಬ್ರಿಟಿಷರು ನಮ್ಮ ದೇಶನ ಅಷ್ಟೇ ಲೂಟಿ ಮಾಡಲಿಲ್ಲ, ನಮ್ಮ ಹೆಲ್ತನ್ನು ಕೂಡ ದೋಚಿದ್ರು. ಬ್ರಿಟಿಷರ ಆಳ್ವಿಕೆಗೂ ಮುಂಚೆ ಇಂಡಿಯಾದಲ್ಲಿ 2000 ವರ್ಷಗಳಲ್ಲಿ ಕೇವಲ 17 ಬರಗಾಲಗಳು ಬಂದಿದ್ವಂತೆ. ಆದರೆ 1857 ಆದಮೇಲೆ ಬ್ರಿಟಿಷರು ಹೋಗೋವರೆಗೂ 31 ಬರಗಾಲಗಳು ಬಂದಿದ್ವಂತೆ. ಮೊದಲಿಗೆ ನಮ್ಮ ರೈತರು ಮತ್ತು ರಾಜರು ಬರಗಾಲದ ಸಾಧ್ಯತೆನ ಅಳೆದುಕೊಂಡು ಅದರ ಮೇಲೆ ಬೆಳೆ ಬೆಳೀತಿದ್ರಂತೆ. ಆದರೆ ಬ್ರಿಟಿಷರು ನಮಗೆ ಕಬ್ಬು, ಹತ್ತಿ ಹೀಗೆ ಹೆಚ್ಚು ನೀರು ಬೇಕಾಗೋ ನಗದು ಬೆಳೆಗಳನ್ನು ಬೆಳೆಯೋಕೆ ಬಲವಂತ ಮಾಡಿದ್ರು. ನೀವು ಲಗಾನ್ ಮೂವಿ ನೋಡಿದರೆ ಬ್ರಿಟಿಷರು ರೈತರ ಬಗ್ಗೆ ಯೋಚಿಸದೆ ತಮ್ಮ ಖಜಾನೆ ತುಂಬಿಕೊಳ್ಳೋಕೆ ಮಾತ್ರ ಯೋಚಿಸಿದ್ರು ಅನ್ನೋದನ್ನು ನೋಡ್ಬೋದು. 1943ಯಲ್ಲಿ ಬೆಂಗಾಲ್ನಲ್ಲಿ ಒಂದು ಬರಗಾಲ ಸಂಭವಿಸಿತ್ತು. ಅದು ಮಳೆ ಕೊರತೆಯಿಂದ ಆಗಿರಲಿಲ್ಲ, ಬದಲಿಗೆ ನೀತಿ ವೈಫಲ್ಯದಿಂದ ಉಂಟಾಗಿತ್ತು. ಈ ಒಂದು ಬರಗಾಲದಲ್ಲಿ ಬರೋಬ್ಬರಿ 30 ಲಕ್ಷ ಜನರು ಪ್ರಾಣ ಕಳ್ಕೊಂಡಿದ್ರು. ವಿನ್ಸ್ಟನ್ ಚರ್ಚಿಲ್ ಭಾರತದ ಬೆಳೆಗಳನ್ನು ಯುರೋಪಿಗೆ ಕಳಿಸಿ ಈ ಬರಗಾಲಕ್ಕೆ ಭಾರತೀಯರೇ ಕಾರಣ ಅಂತ ಹೇಳಿದ್ರು. ಅವರು ಮೊಲಗಳಂತೆ ಮಕ್ಕಳನ್ನ ಹುಟ್ಟಿಸ್ತಾರೆ ಅಂತ ಕೂಡ ಹೇಳಿದ್ರು. ಇದು ನಮ್ಮ ಜೀನ್ಸ್ ಮೇಲೂ ಕೂಡ ಪರಿಣಾಮ ಬೀರ್ತು. ಇದನ್ನು ನಾವು ಸ್ಟಾರ್ವೇಷನ್ ಅಡಾಪ್ಟೇಷನ್ ಅಂತ ಕರಿತೀವಿ. ಇದರಿಂದ ನಮ್ಮ ದೇಹ ಸಕ್ಕರೆಯನ್ನು ಸಂಗ್ರಹಿಸೋಕೆ ಪ್ರಾರಂಭಿಸಿತು. ಇವುಗಳನ್ನು ಎಪಿಜೆನೆಟಿಕ್ ಚೇಂಜಸ್ ಅಂತ ಕರೀತಾರೆ. ಈ ಬದಲಾವಣೆಗಳು ನಿಮ್ಮ ಪೂರ್ವಜರಿಂದ ನಿಮಗೂ ಕೂಡ ಬಂದಿರಬಹುದು. ಜಗತ್ತಿನ ಅನೇಕ ಅಧ್ಯಯನಗಳು ಭಾರತೀಯರು ಬೈ ಬರ್ತಿಂದಲೇ ಹೆಚ್ಚು ಕೊಬ್ಬು ಸಂಗ್ರಹಿಸ್ತಾರೆ ಅಂತ ಹೇಳ್ತವೆ. 1991ನಲ್ಲಿ ಜಾಗತೀಕರಣವಾಯಿತು. ವಿದೇಶಿ ಫಾಸ್ಟ್ ಫುಡ್ ಕಂಪನಿಗಳು ಭಾರತಕ್ಕೆ ಬಂದವು. ಆದರೆ ಅವು ಯಾವ ರೋಗಗಳನ್ನು ತರುತ್ತವೆ ಎಂದು ಯಾರೂ ಹೇಳಲಿಲ್ಲ. ಮೆಕ್ಡೊನಾಲ್ಡ್ಸ್ನ ಹ್ಯಾಪಿ ಮೀಲ್ ಕೇವಲ 2 ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ 1500 ಕ್ಯಾಲರಿಗಳನ್ನು ತುಂಬಬಹುದು. ಅದು ಒಂದು ದಿನಕ್ಕೆ ಬೇಕಾದ ಒಟ್ಟು ಕ್ಯಾಲರಿಗಳ 70% ಕಳೆದಿರುತ್ತೆ. ಕಳೆದ ವರ್ಷ ಇದೇ ಕಂಪನಿಗಳು ಯುರೋಪಿನಲ್ಲಿ ಮಾರುವ ಬೇಬಿ ಫುಡ್ ಹಾಗೂ ಭಾರತದಲ್ಲಿ ಮಾರುವ ಬೇಬಿ ಫುಡ್ನ ನಡುವೆ ದೊಡ್ಡ ವ್ಯತ್ಯಾಸ ಇದೆ ಅಂತ ಬಹಿರಂಗಪಡಿಸಿದರು. ಅಲ್ಲಿ ಪೋಷಕಾಂಶ ಸಿಗುತ್ತೆ, ಇಲ್ಲಿ ಸಕ್ಕರೆ ಮಾತ್ರ ಸಿಗುತ್ತೆ. ಈ ವೇಗದ ಬದಲಾವಣೆಯಿಂದ ಭಾರತದಲ್ಲಿ ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ. ಇಂದು ಭಾರತವು ಜಗತ್ತಿನ ಡಯಾಬಿಟಿಸ್ ರಾಜಧಾನಿಯಾಗಿದೆ. ಜಗತ್ತಿನ 17% ಪ್ರಕರಣಗಳು ಭಾರತದಿಂದ ಬರುತ್ತವಂತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬದಲ್ಲಿ ಕನಿಷ್ಠ ಒಬ್ಬರಿಗೆ ಡಯಾಬಿಟಿಕ್ ಸಮಸ್ಯೆ ಇರಬಹುದು. ಈ ಡಯಾಬಿಟಿಸ್ ಕೂಡ ಹೃದಯಾಘಾತಕ್ಕೆ 3 ರೀತಿಯಲ್ಲಿ ಕಾರಣ ಆಗುತ್ತಂತೆ. ಡಯಾಬಿಟಿಸ್ನಲ್ಲಿ ದೀರ್ಘಕಾಲದ ರಕ್ತದಲ್ಲಿನ ಸಕ್ಕರೆ ಹೆಚ್ಚಿರುತ್ತದೆ. ಇದರಿಂದ ಹೃದಯವನ್ನು ನಿಯಂತ್ರಿಸುವ ರಕ್ತನಾಳಗಳು ಮತ್ತು ನರಗಳು ಹಾನಿಗೊಳಗಾಗ್ತವೆ. ಡಯಾಬಿಟಿಸ್ನಲ್ಲಿ ಹೈ ಬ್ಲಡ್ ಪ್ರೆಷರ್ ಸಾಮಾನ್ಯ. ಇದರಿಂದ ಧಮನಿಗಳಲ್ಲಿ ರಕ್ತದ ಒತ್ತಡ ತುಂಬ ಹೆಚ್ಚಾಗುತ್ತೆ. ಕೊನೆಗೆ ಕೊಬ್ಬಿನ ಜಮಾವಣೆ ಧಮನಿಗಳ ಗೋಡೆಗಳಲ್ಲಿ ಸೇರುತ್ತೆ ಮತ್ತು ಅವು ಸಣ್ಣದಾಗ್ತಾ ಹೋಗುತ್ತವೆ. ಈ ಎಲ್ಲ ಕಾರಣಗಳು ಬೇಗನೆ ಹೃದಯಾಘಾತವನ್ನು ತರಬಹುದು. ಈ ಜೀವನ ಶೈಲಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ. ಮುಂದಿನ ಅಧ್ಯಯನದಲ್ಲಿ 1990ರ ಸಾಮಾನ್ಯ ವ್ಯಕ್ತಿಯ ಜೀವನ ಶೈಲಿ ಮತ್ತು ಇಂದಿನ ಜೀವನ ಶೈಲಿ ಎಷ್ಟು ಬದಲಾಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಜೀವನ ಬದಲಾಗಿದೆ ಸರಿ, ಆದರೆ ನನಗೊಂದು ಕ್ವೆಶ್ಚನ್ ಇದೆ. ಇವತ್ತಿನ ಕಾಲದಲ್ಲಿ ಹೃದಯಾಘಾತದ ಅಪಾಯಗಳು ಯಾಕೆ ಹೆಚ್ಚಾಗ್ತಿದ್ದಾವೆ? ಉತ್ತರ ಏನಂದರೆ, ನಮ್ಮ ಲೈಫ್ ಸ್ಟೈಲ್ನಲ್ಲೇ ಅಡಗಿದೆ. 30 ವರ್ಷಗಳ ಹಿಂದಿನ ಒಬ್ಬ ಹುಡುಗನನ್ನು ನೀವು ತಗೊಳ್ಳಿ, ಅವನಿಗೆ ಎ ಅಂತ ಹೆಸರಿಡ್ತೀನಿ. ಅವನ ಜೀವನ ಶೈಲಿಗೂ ಹಾಗೂ ಇವತ್ತಿನ ಒಬ್ಬನ ಹುಡುಗನ ತಗೊಳ್ಳಿ, ಬಿ ಅಂತ ಹೆಸರಿಡೋಣ. ಅವರಿಬ್ಬರ ಮಧ್ಯೆ ಕಂಪೇರ್ ಮಾಡ್ತಾ ಹೋಗೋಣ. ಯಾರು ಆರೋಗ್ಯವಾಗಿದ್ದಾರೆ ಮತ್ತು ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ನೀವೇ ಡಿಸೈಡ್ ಮಾಡಿ. ಎ ಅನ್ನೋ ವ್ಯಕ್ತಿಗೂ ಮತ್ತು ಬಿ ಅನ್ನೋ ವ್ಯಕ್ತಿಗೂ ಇಬ್ಬರಿಗೂ ಕೂಡ 30 ಏಜ್ ಆಗಿದೆ ಅಂತ ಅಂದ್ಕೊಳ್ಳಿ. ಇಬ್ಬರು ಸೇಮ್ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವರ ಲೈಫ್ ಸ್ಟೈಲ್ ಬೇರೆ ಬೇರೆ ಆಗಿರುತ್ತೆ. ಈಗ ಎ ಅನ್ನೋ ವ್ಯಕ್ತಿ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾನೆ, ಮನೆಯಲ್ಲೇ ಟೀ ಕುಡಿತಾನೆ, ಟಿಫನ್ಗೆ ಮನೇಲೇ ಇಡ್ಲಿ ಅಥವಾ ದೋಸೆ ಏನೋ ಒಂದು ತಿಂತಾನೆ, ನ್ಯೂಸ್ ಪೇಪರ್ ಓದ್ತಾನೆ, ಬೆಳಗ್ಗೆ 8 ಗಂಟೆಗೆ ಮನೆಯಿಂದ ಹೊರಡ್ತಾನೆ, ಸ್ಟ್ಯಾಂಡ್ ತನಕ ನಡ್ಕೊಂಡೇ ಹೋಗ್ತಾನೆ. ರೋಡ್ ಮೇಲೆ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ಇರಲ್ಲ, ಮತ್ತು ಆಟೋ ರಿಕ್ಷಾ ಇರಲ್ಲ, ಸ್ಕೂಟರ್ಗಳ ಶಬ್ದನೂ ಇರಲ್ಲ. ಎ ಅನ್ನೋ ವ್ಯಕ್ತಿ ಇದಾನಲ್ಲ,
9 ಗಂಟೆಯಿಂದ 5 ಗಂಟೆವರೆಗೂ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ. ಕೆಲಸ ಮಾಡಬೇಕಾದ್ರೆ ಫೈಲ್ಸ್ಗಳನ್ನ ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬರ್ತಾನೆ, ಇಡ್ತಾನೆ. ಅದರಿಂದ ಸ್ವಲ್ಪ ಅವನಿಗೆ ವಾಕಿಂಗ್ ಕೂಡ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ಯಾವುದೇ ರೀತಿಯ ಮೆಕ್ಡೊನಾಲ್ಡ್ಸ್, ಬರ್ಗರ್ ಕಿಂಗ್, ಡೊಮಿನೋಸ್ ಎಂಬ ಆಯ್ಕೆಗಳು ಅವನಿಗಿರಲಿಲ್ಲ. ಊಟದ ಡಬ್ಬಿ ತೊಗೊಂಡು ಹೋಗಿರ್ತಾನೆ. ಅದನ್ನೇ ಊಟ ಮಾಡಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾನೆ. ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ಬಂದ ನಂತರ ಅವನು ಮಕ್ಕಳ ಜೊತೆಗೆ ಇಲ್ಲ ಅಂದರೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಆಟ ಆಡ್ತಾನೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನೆ. ನೈಟ್ 8-9 ಗಂಟೆಗೆಲ್ಲ ಊಟ ಮಾಡಿ ಮತ್ತೆ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ 10 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾನೆ. ಸೊ ಅವನಿಗೆ ಅಲ್ರಾಮ್ ಇಡ್ಲಿಲ್ದ್ರೂ ಕೂಡ 8 ಗಂಟೆ ಕಂಪ್ಲೀಟ್ ನಿದ್ದೆ ಆಗಿಬಿಡುತ್ತೆ. ಇದು ಹಳೆಯ ಕಾಲದ ವ್ಯಕ್ತಿದಾಗಿತ್ತು. ಈಗ ಬಿ ಅನ್ನೋ ವ್ಯಕ್ತಿ 2026ನದ್ದು ತಗೊಳ್ಳಿ. ಆ ಬಿ ಅನ್ನೋ ವ್ಯಕ್ತಿ ಬೆಳಗ್ಗೆ 5 ಗಂಟೆಗೋ ಅಥವಾ 6 ಗಂಟೆಗೋ ಅಲ್ರಾಮ್ ಇಡ್ತಾನೆ. ಅದನ್ನು 10ರಿಂದ 15 ಸರಿ ಸ್ನೂಸ್ ಮಾಡ್ತಾನೆ, ಎದ್ದೇಳ್ತಾನೆ, ಮತ್ತೆ ಮಲ್ಕೊಳ್ತಾನೆ. ಬೆಳಗ್ಗೆ 8 ಗಂಟೆ ಆಗುತ್ತೆ, ಯಾವುದೋ ಒಂದು ಕಾಲ್ ಬರುತ್ತೆ. ಅದು ಸ್ಪ್ಯಾಮ್ ಕಾಲ್ ಆಗಿರುತ್ತೆ. ಅದನ್ನು ಕಟ್ ಮಾಡೋ ಇದರೊಳಗೆ ಎಚ್ಚರಗೊಳ್ತಾನೆ. ಆಮೇಲೆ ಎಚ್ಚರ ಆದ ತಕ್ಷಣ ಟಾಯ್ಲೆಟ್ಗೆ ಹೋಗಿ ಅಲ್ಲಿ ಅರ್ಧ ಗಂಟೆ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಕೂತ್ಕೋತಾನೆ. ನಂತರ ಟಿಫನ್ಗೆ ಟೈಮೇ ಇರೋಲ್ಲ. ಅದಕ್ಕೆ ಏನು ಮಾಡ್ತಾನೆ, ಖಾಲಿ ಹೊಟ್ಟೆಲೇನೆ ಬೇಗ ಬೇಗ ಲ್ಯಾಪ್ಟಾಪ್ನ ಬ್ಯಾಗಿಗೆ ಹಾಕ್ಕೊಂಡ್ಬಿಟ್ಟು ಏನು ತಿಂದೇನೆ ಹೋಗ್ಬಿಡ್ತಾನೆ. ಮತ್ತು ಆಫೀಸ್ಗೆ ಹೋಗಿ ಏನೋ ಇನ್ಸ್ಟೆಂಟ್ ನೂಡಲ್ಸ್ ಅಂತೆ ಏನೇನೋ ಮಾಡಿಕೊಂಡು ತಿಂತಾನೆ. ಆಮೇಲೆ ಇವನಿಗೆ 3 ದಿನ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಇದೆ. ಟೆಕ್ನಿಕಲಿ ನೋಡಿದರೆ ಇವನಿಗೆ ಹೆಚ್ಚು ಸಮಯ ಇರಬೇಕಲ್ವಾ, ಆದರೆ ಇವನಿಗೆ ಕಡಿಮೆ ಸಮಯ ಇದೆಯಂತೆ. ಯಾಕಂದರೆ ಅವನು 8:55ಗೆ ಎದ್ದು 9 ಗಂಟೆಗೆ ಲಾಗಿನ್ ಆಗಿರ್ತಾನೆ. ನಂತರ 9:30ಯಿಂದ 5:30ವರೆಗೆ ಲ್ಯಾಪ್ಟಾಪ್ ಮುಂದೆ ಕುಳಿತುಕೊಳ್ತಾನೆ. ಮಧ್ಯಾಹ್ನ ಊಟಕ್ಕೆ ಒಮ್ಮೆ ಎದ್ದೇಳ್ತಾನೆ. ಟಾಯ್ಲೆಟ್ಗೆ 2 ಸಾರಿ ಎದ್ದೋಗ್ತಾನೆ. ಊಟನ ಫುಡ್ ಡೆಲಿವರಿ ಆ್ಯಪ್ನಿಂದ ಆರ್ಡ್ರ್ ಮಾಡ್ತಾನೆ. ಜೊತೆಗೆ ಡೆಸರ್ಟ್ ಕೂಡ ಆರ್ಡ್ರ್ ಮಾಡ್ತಾನೆ. ಪೂರ್ತಿ ಮಧ್ಯಾಹ್ನನ ಡಿಸ್ಟ್ರಾಕ್ಷನ್ನಲ್ಲೇ ಕಳೀತಾನೆ. ಕೆಲವೊಮ್ಮೆ ಮನೆಯವರು ವಾಟ್ಸಪ್ ಮೂಲಕ ತೊಂದರೆ ಕೊಡ್ತಿರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಇನ್ಸ್ಟಾಗ್ರಾಮ್ಸ್ನಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾನೆ. ಕೆಲಸ ಮಾಡಬೇಕಾದ್ರೆ ಒಂದು ಮಾನಿಟರ್ನಲ್ಲಿ ಬಿಗ್ ಬಾಸು ಅಥವಾ ಇನ್ನೊಂದೇನೋ ಕಾರ್ಯಕ್ರಮನ ನೋಡ್ತಾ ಇರ್ತಾನೆ. ದಿನ ಇಡೀ ಆ ಕಡೆ ಈ ಕಡೆ ಆಗ್ತಾ ಇರೋ ಶಬ್ದಗಳು ಮತ್ತು ಸೀರಿಯಲ್ ಸೌಂಡ್ಸು, ಹಾರ್ನು ಇವೆಲ್ಲನೂ ಕಿರಿಕಿರಿಗೊಳಿಸ್ತಾ ಇರುತ್ತೆ. ಇದರಿಂದ 5:30ಗೆ ಕೆಲಸ ಮುಗಿಸೋದು ಅಸಾಧ್ಯ ಆಗಿಬಿಡುತ್ತೆ. ನಂತರ ಇನ್ನಷ್ಟು ಓವರ್ ಟೈಮ್ ಮಾಡ್ತಾನೆ. ಮತ್ತು ರಾತ್ರಿ ಮನೆಗೆ ಬಂದು ಏನಾದರೂ ಸ್ವಲ್ಪ ಅಡುಗೆ ಮಾಡ್ಕೊಳ್ತಾನೆ. ಅದು ರೈಸ್ ಇರ್ಬೋದು, ಇಲ್ಲ ಅಂತಂದರೆ ಮೊಸರನ್ನನೋ ಈ ಥರ ಏನೋ ಒಂದು ತಿಂದು ಮಲ್ಕೊಂಡ್ಬಿಡ್ತಾನೆ. ಇವನಿಗೆ ಟೈಮೇ ಸಾಕಾಗ್ತಾ ಇರಲ್ಲ. ಊಟ ಆದಮೇಲೆ ನೆಟ್ಫ್ಲಿಕ್ಸ್ ನೋಡೋದು, ಹೀಗೆ ರಾತ್ರಿ 2 ಗಂಟೆ ಆದ್ರೂ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ನಿದ್ದೆ ಬರಲ್ಲ ಅಂತ ಅಲ್ಲೇ ಉರುಳಾಡ್ತಿರ್ತಾನೆ. ಇವನು ದಿನ ಇಡೀ ಕೆಲಸ ಮಾಡಿದರೂ ಕೂಡ ಇವನ ಮೆದುಳು ದಣಿದಿದೆ ಹೊರತು ಅವನಿಗೆ ಯಾವುದೇ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳು ಇರದ ಕಾರಣ ಮೈಕೈಗೆ ಏನೂ ನೋವಾಗಿರಲ್ಲ. ಈ ಕತೆ ಕೇಳಿದ ಮೇಲೆ ಎ ಮತ್ತು ಬಿ ರವರ ಹೋಲಿಸೋಣ. ಎ ಸಾಮಾನ್ಯವಾಗಿ ದೈಹಿಕ ಚಟುವಟಿಕೆಯಲ್ಲಿ ತೊಡ್ಕೊಳ್ತಾನೆ ಮತ್ತು ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾನೆ, ಹೆಚ್ಚು ಸಮಯನ ಕಳೀತಾನೆ, ಮನೆಯಲ್ಲೇ ಊಟ ಮಾಡ್ತಾನೆ. ಆಮೇಲೆ ಆಗಿನ ಲೈಫ್ ಸ್ಟೈಲ್ನಲ್ಲಿ ಹೆಚ್ಚು ಸ್ವಚ್ಛವಾದ ಗಾಳಿ ಇತ್ತು. ಆದರೆ ಬಿ ಅನ್ನೋ ವ್ಯಕ್ತಿ ಲೈಫ್ ಸ್ಟೈಲ್ನ ನೀವು ನೋಡಿದರೆ ಒಂದೇ ಕಡೆ ಕುಳಿತಿರುವ ಕೆಲಸವನ್ನು ಮಾಡ್ತಾನೆ. ಇವನಿಗೆ ಯಾವುದೇ ರೀತಿಯಾದಂತಹ ಸಾಮಾಜಿಕ ಸಂಪರ್ಕ ಇರಲ್ಲ. ಡಿಸ್ಟ್ರಾಕ್ಷನ್ಸ್ಗಳಿಂದ ತುಂಬಿದ ಜೀವನ ಆಗಿರುತ್ತೆ. ಪ್ರೋಸೆಸ್ಡ್ ಫುಡ್ ಅಥವಾ ಜಂಕ್ ಫುಡ್ಡೇ ಇವನ ಹೊಟ್ಟೆಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಈಗ ನೀವೇ ಹೇಳಿ, ಎ ಜೀವನ ಶೈಲಿ ಚೆನ್ನಾಗಿದೆಯೋ, ಬಿ ಜೀವನ ಶೈಲಿ ಚೆನ್ನಾಗಿದೆಯೋ? ನೀವು ಕೂಡ ಬಿ ಅಂತೆ ಲೈಫ್ ಸ್ಟೈಲ್ಗಳನ್ನು ಹೊಂದಿದರೆ ಆ ತಪ್ಪುಗಳನ್ನು ಇವತ್ತೇ ನಿಲ್ಲಿಸ್ಬಿಡಿ. ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹಾಗಾದರೆ ಹಾರ್ಟ್ ಪ್ರಾಬ್ಲಮ್ಸ್ ಬರದೇ ಇರೋ ಥರ ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ನಾನೀಗ ಹೇಳ್ತೀನಿ. ಹಾರ್ಟ್ ಅಂದರೆ ಅಲ್ಲಿ ಹೆಲ್ದಿ ಡಯಟ್ ಇರಬೇಕು. ಅಂದರೆ ಮನೆಯ ಊಟನೇ ಅತ್ಯಂತ ಆರೋಗ್ಯಕರ ಆಹಾರ. ಖಂಡಿತವಾಗಿ ಮಿತಿಯಲ್ಲಿ ಸೇವಿಸಿದರೆ ಹೊರಗಿನ ಊಟ ಕೂಡ ಒಳ್ಳೆಯದೇ. ಆದರೆ ಫುಡ್ ಆರ್ಡರಿಂಗ್ ಆ್ಯಪ್ಗಳ ಮೇಲೆ ನಿಯಂತ್ರಣ ಇರಲಿ. ಸಾಧ್ಯವಾದರೆ ಅದನ್ನು ವೀಕ್ ಡೇಸ್ನಲ್ಲಿ ಆಫ್ ಮಾಡಿ ಇಟ್ಬಿಡಿ, ಡಿಲೀಟ್ ಮಾಡಿ ಅಂತ ನಾನು ಹೇಳ್ತೀನಿ. ವೀಕೆಂಡ್ಸಲ್ಲಿ ಮಾತ್ರ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದು ಬೇಕಾದಾಗ ಮಾತ್ರ ಆರ್ಡರ್ ಮಾಡಿ. ಇನ್ನು ಎಕ್ಸಸೈಸ್ನ ಬಗ್ಗೆ ನೆನ್ಪಿಡಿ. ನೀವು ಪ್ರತಿಯೊಂದು ಗಂಟೆ ವ್ಯಾಯಾಮ ಮಾಡಿದರೆ ಅದಕ್ಕೆ ಪ್ರತಿಯಾಗಿ 2 ಗಂಟೆ ಆರೋಗ್ಯಕರ ಜೀವನ ನಿಮಗೆ ಸಿಗುತ್ತೆ. ಸ್ಮೋಕಿಂಗ್, ಆಲ್ಕೋಹಾಲ್ ಮತ್ತು ಇನ್ನಷ್ಟು ರೀತಿಯ ಕೆಟ್ಟ ಚಟಗಳಿಂದ ಆದಷ್ಟು ದೂರ ಇರೋದಕ್ಕೆ ಟ್ರೈ ಮಾಡಿ. ವಯಸ್ಸು 30 ಅಥವಾ 35 ದಾಟಿದ ಮೇಲೆ ರೆಗ್ಯುಲರ್ ಚೆಕಪ್ಸ್ಗಳನ್ನು ಮಾಡಿಸ್ರಿ.
ಅಂದರೆ ಕಾರ್ಗಳಿಗೆ ಹೇಗೆ ಮೆಕ್ಯಾನಿಕ್ ಹತ್ರ ತೆಗೆದುಕೊಂಡು ಹೋಗಿ ಸರ್ವಿಸ್ ಮಾಡಿಸ್ತಿರೋ ಅದೇ ಥರ ನಮ್ಮ ದೇಹನೂ ಕೂಡ ನಾವು ಡಾಕ್ಟರ್ಸ್ ಬಳಿ ಹೋಗಿ ಟೆಸ್ಟ್ ಮಾಡಿಸ್ಲೇಬೇಕು. ಒಂದು ಹೆಲ್ದಿ ಟೈಮ್ ಶೆಡ್ಯೂಲ್ನ ಮೇಂಟೈನ್ ಮಾಡಿ. ಹಾಗೆಯೇ ಮಲ್ಕೋಬೇಕಾದ್ರೆ ರಾತ್ರಿ ಶಾಂತತೆಯಿಂದ ನಿದ್ದೆ ಮಾಡಿ. ಯಾವುದೇ ರೀತಿಯ ಟೆನ್ಷನ್ಸ್ಗಳನ್ನು ತಲೆಗೆ ತೆಗೆದುಕೊಳ್ಬೇಡಿ. ಯಾಕಂದರೆ ನಿಮ್ಮ ಹೃದಯ ನಿಜವಾಗಿಯೂ ನಿಮಗಾಗಿ ಮಾತ್ರ ಬಡಿಯುತ್ತೆ. ಇನ್ನೆಷ್ಟು ಕಾಲ ಅದನ್ನು ಸಾಮಾನ್ಯವಾಗಿ ತೆಗೆದುಕೊಳ್ತೀರಾ ಹೇಳಿ? ನೀವು ಇಂದು ತೆಗೆದುಕೊಳ್ಳೋ ನಿರ್ಧಾರ ನಾಳೆ ನಿಮ್ಮ ಕುಟುಂಬವನ್ನು ಕಾಪಾಡಬಹುದು. ಆರೋಗ್ಯವನ್ನು ಮುಂದೂಡಬೇಡಿ. ಕೆಲಸಕ್ಕಾಗಿ ಬದುಕಬೇಡಿ, ಬದುಕೋಕ್ಕೋಸ್ಕರ ಕೆಲಸ ಮಾಡಿ. ಹಣ ಮತ್ತೆ ಸಂಪಾದಿಸ್ಬೋದು, ಆದರೆ ಆರೋಗ್ಯ ಹೋದರೆ ಮರಳಿ ಪಡೆಯೋದು ಕಷ್ಟ. ಪ್ರತಿದಿನ ಸ್ವಲ್ಪ ನಡೆದಾಡಿ ಬನ್ನಿ, ಮನೆಯ ಊಟ ತಿನ್ನಿ, ಒತ್ತಡವನ್ನು ಕಡಿಮೆ ಮಾಡಿ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿರಿ. ಅಗತ್ಯವಿದ್ದರೆ ವೈದ್ಯರನ್ನು ಭೇಟಿ ಮಾಡಿ. ನಿಮ್ಮ ದೇಹ ಕೊಡುವ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಎದೆ ನೋವು, ಉಸಿರಾಟದ ತೊಂದರೆ, ಅತಿಯಾದ ದಣಿವು, ಹೃದಯ ಬಡಿತ ಅಸಮಾನವಾಗುವುದು ಇವುಗಳನ್ನು ಸಣ್ಣ ವಿಷಯ ಅಂತ ತಳ್ಳಹಾಕಬೇಡಿ. ಇವತ್ತೇ ನಿಮ್ಮ ಜೀವನ ಶೈಲಿಯಲ್ಲಿ ಒಂದು ಬದಲಾವಣೆ ಮಾಡಿ. ನಿಮ್ಮ ಕುಟುಂಬಕ್ಕೆ ನೀವು ಬೇಕು, ನಿಮ್ಮ ಮಕ್ಕಳಿಗೆ ನೀವು ಬೇಕು, ನಿಮ್ಮ ಹೃದಯಕ್ಕೆ ನೀವು ಕಾಳಜಿ ವಹಿಸಬೇಕು. ನಿಮ್ಮ ಹೃದಯ ನಿಮಗಾಗಿ ಮಿಡಿಯುತ್ತಿದೆ, ಆದರೆ ನೀವು ಅದಕ್ಕೋಸ್ಕರ ಏನು ಮಾಡ್ತಿದ್ದೀರಿ?